ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ. ಪುರದ ಜನರಾಳಲು ಮುಗಿಲು ಮುಟ್ಟುತ್ತಲಿರಲು ರಾಘವನನ್ನಾವೆಲ್ದು ನೋಡಲಿ ಹೇವೋಯಲ್ದು ಪುರದ ಜನರಾಳಲು ಮುಗಿಲು ಮುಟ್ಟುತ್ತಲಿಹುದು ರಾಘವನನ್ನಾವೆಲ್ದು ನೋಡಲಿ ಹೇವೋಯಲ್ದು ಬರಿದಾಗಿ ಕಾಣುತ್ತೀಯ ರಾಜ ಬೀದಿಯ ಕಾಣೋ ಬರಿದಾಗಿ ಕಾಣುತ್ತೀಯ ರಾಜ ಬೀದಿಯ ಕಾಣೋ ತಲ್ಲಣಿಸಿ ಮೌನದಲ್ಲಿ ನಿಂತ ರಾಘವನು ತಲ್ಲಣಿಸಿ ಮೌನದಲ್ಲಿ ನಿಂತ ರಾಘವನು ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದೆ ಪುರದ ಜನರೆಲ್ಲರೂ ಅಳುತ್ತಿರಲು ಅವರನ್ನೆಲ್ಲ ರಾಮನು ಒಬ್ಬೊಬ್ಬರನ್ನಾಗಿ ಸಂತೈಸುತ್ತಾ ಪುರಜನರೇ ಅಳಬೇಡಿ ಅಳಬೇಡಿ, ನಾನು ಬೇಗನೆ ವನವಾಸವನ್ನು ಮುಗಿಸಿಕೊಂಡು ಹಿಂತಿರುಗುತ್ತೇನೆ ಎಂದು ಹೇಳಿ ಹೊರಡುವಷ್ಟರಲ್ಲಿ ಕುರುಡನೊಬ್ಬನು ರಾಮಯ್ಯ, ರಾಮಪ್ಪ, ಎಲ್ಲಿರುವೆ ತಂದೆ? ನಮ್ಮನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗುತ್ತಿರುವೆ ಏನಪ್ಪ? ನಿನಗೆ ಈ ರೀತಿ ಗತಿಯು ಬಂದ ಮೇಲೆ ನಮ್ಮಂಥವರ ಪಾಡೇನು? ಗೌರವ, ರಾಮಯ್ಯ ಎಲ್ಲಿ? ಕರ್ಕೊಂಡು ಹೋಗವ. ಅವನ ಪಾದನ ಮುಟ್ಟಿ ಪುನೀತನಾಗ್ತೀನಿ. ಪ್ರಭು ಪ್ರಭು ರಾಮ. ಕುರುಡನನ್ನು ಸಂತೈಸಿ ಪತ್ನಿಯಾದ ಸೀತೆಯೊಡನೆ ಅನುಜಲಾದ ಲಕ್ಷ್ಮಣನೊಡನೆ ಕಾನನಕ್ಕೆ ಹೊರಡಲು ಸಿದ್ಧನಾದನು. ಕಾನನಕ್ಕೆ ಹೊರಡಲು ಸಿದ್ಧನಾದನು. ಕಾನನಕ್ಕೆ ಹೊರಡಲು ಸಿದ್ಧನಾದನು. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ
ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ನಡೆದನು ಶ್ರೀರಾಮಚಂದ್ರ ನಡೆದನು ಶ್ರೀರಾಮಚಂದ್ರ ವಿಧಿ ವಿಧಿ ತೋರುವುದು ದೋಷಕುನ ಯಾರ ಕೇಳಿಯೇನ ಮಾಡ್ಪೆ ನರಿಗಳಲ್ಲಿ ಕೂಗುತಿಯವು ಬಿರುಸಿನಿಂದ ಗಾಳಿ ಬೀಸೆ ಸಹೋದರ ಶತ್ರುಘ್ನ ನರಿಗಳಲ್ಲಿ ಕೂಗುತಿಯವು ಬಿರುಸಿನಿಂದ ಗಾಳಿ ಬೀಸೆ ತರುಗಳನ್ನು ಅಗ್ನಿ ಸುಡಲು ತರುಗಳನ್ನು ಅಗ್ನಿ ಸುಡಲು ತರುಗಳನ್ನು ಅಗ್ನಿ ಸುಡಲು ಪರಿಯಿದೇನು ಕಾಣದಾಯ್ತೆ ತೋರುವುದು ದೂಷಕುನ ಯಾರ ಕೇಳಿಯೇನ ಮಾಡ್ಪೆ ತೋರುವುದು ದೂಷಕುನ ಶತ್ರುಘ್ನ ಅಗ್ರಜ, ಈ ದಿವಸ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಂತಲೂ ಅತಿ ಜಾಗ್ರತೆಯಾಗಿ ಬರಬೇಕಂತಲೂ ದೂತರನ್ನು ಕಳುಹಿಸಿದರಲ್ಲವೇ? ಹೌದು ಅಗ್ರಜ. ಆದರೆ ನನ್ನ ಮನಸ್ಸಿನಲ್ಲಾಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ? ಅದೇನಂತ ವೇದನೆ ನನಗೆ ತಿಳಿಸಬಾರದೆ? ನಿನ್ನೆಯ ರಾತ್ರಿಯೂ ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ಬಹುದೂರದಲ್ಲೊಂದು ಶಬ್ದವು ಕೇಳಿ ಬಂತು. ನಾನು ಆ ಕೂಗನ್ನೇ ಹಿಂಬಾಲಿಸುತ್ತಾ ಓಡಿದೆನು 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 ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ, ಮಗು ಭರತ, ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಂಡನು. ನಾನು ನಮ್ಮ ತಂದೆಯನ್ನು ಕಾಪಾಡಲೆಂದು ಓಡಿದೆನು 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 ಆದರೆ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ನಮ್ಮ ತಂದೆಯು ಕಣ್ಮರೆಯಾದರು. ಶತ್ರುಘ್ನ, ಕಣ್ಮರೆಯಾದರು. ನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಈ ದಿವಸ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ತಳಿರು ತೋರಣಗಳು ಅಲಂಕೃತವಾಗಿಲ್ಲ. ಸುವಾಸಿನಿಯರಾಗಲಿ ಸುಮಂಗಲಿಯರಾಗಲಿ ಒಬ್ಬರೂ ಕಾಣುತ್ತಿಲ್ಲ. ಈ ಅಯೋಧ್ಯೆಯೇ ಕಾಗೆ ಗೃದ್ಧಾದಿಗಳ ಸ್ಮಶಾನದಂತೆ ವಾಸವಾಗುತ್ತಿದೆ. ಇದಕ್ಕೆ ಕಾರಣವಾದರೂ ಏನಿರಬಹುದು ಶತ್ರುಘ್ನ? ಅಗ್ರಜ, ಶಾಂತನಾಗು. ಮನಸ್ಸಿಗೆ ದುರ್ಬಲವಾದ ವ್ಯಥೆಯನ್ನು ತಂದುಕೊಂಡೆನು. ನೀನು ಹೇಳಿದಂತೆ ಯಾವ ಅಮಂಗಲಕ್ಕಾಗಲಿ ಯಾವ ಭಯಕ್ಕಾಗಲಿ ಕಾರಣವಿಲ್ಲ. ನಾವು ಈವಾಗಲೇ ಹೋಗಿ ಪುರಪ್ರವೇಶವನ್ನು ಮಾಡೋಣ. ಎಲ್ಲ ವಿಚಾರವು ತಾನಾಗಿಯೇ ತಿಳಿಯುವುದು.
ನಡೆ ಶತ್ರುಘ್ನ, ಹೋಗೋಣ. ಕೈ ಹಿಡ್ಕೊ, ಕೈ ಹಿಡ್ಕೊ, ಕೈ ಹಿಡ್ಕೊ. ಆಡಿ. ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ, ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ, ಪತಿಯ ನಗಲಿ ಚಿತೆಯೊಳಗೆ ಪಾಪಿಯಾದೆನೆ, ಪತಿಯ ನಗಲಿ ಚಿತೆಯೊಳಗೆ ಪಾಪಿಯಾದೆನೆ, ಹಣತೆಯ ಅರಿತೆ ಹಣೆಯ ಬರಹ ಅಳಿತೆ, ಹಣತೆಯ ಅರಿತೆ ಹಣತೆಯ ಅರಿತೆ, ಹಣತೆ ಆರಿತೆ. ಪಾಪಿ ಮಂತೆಯರ ಮಾತನ್ನು ಕೇಳಿ ನಾನು ಕೆಟ್ಟೆನು, ನನ್ನ ಕೈಯಾರೆ ನನ್ನ ಅರಿಶಿಣ ಕುಂಕುಮ ಭಾಗ್ಯವನ್ನೇ ಕಳೆದುಕೊಂಡೆನು. ಈಗ ನನ್ನ ಕುಮಾರರು ಬಂದು ಜನಕನೆಯಲ್ಲಿ ಅದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿಯೇ. ಅಮ್ಮ, 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 ಏನಿದು? ನಾವು ಬಂದೊಡನೆ ಅತಿ ಪ್ರೀತಿಯಿಂದ ಆಧರಿಸುತ್ತಿದ್ದ ನಮ್ಮ ತಾಯಿಯು ಕಾಣುತ್ತಿಲ್ಲವಲ್ಲ? ಅಮ್ಮ, ಓ ಅಮ್ಮ, ಇಲ್ಲೇ ಇರುವೆಯಾ? ಇದೋ ನಿಮಗೆ ನಮಸ್ಕರಿಸುವೆವು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಏನಮ್ಮ ಇದು? ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತಿದೆ. ಸದಾ ನಿನ್ನ ಮಂದಿರದಲ್ಲಿರುತ್ತಿದ್ದ ಜನಕನೆಲ್ಲಮ್ಮ, ಜನಕನೆಲ್ಲಿ? ರಾಮ ಲಕ್ಷ್ಮಣರಲ್ಲಿ, ಸೀತಾ ಮಾತೆಯಲ್ಲಿ ಒಬ್ಬರು ಕಾಣುತ್ತಿಲ್ಲ. ಜನಕನೆಲ್ಲಮ್ಮ, ಜನಕನೆಲ್ಲಿ? ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ. ಜನಕ ನಮ್ಮನ್ನು ತೊರೆದೆಯಾ? ಜನಕ, ಕಡೆಗೂ ನಮ್ಮ ನಗಲಿ ಪರಲೋಕ ವಾಸಿಯಾದೆಯ. ಇದು ಸ್ವರ್ಗದಲ್ಲಿರುವ ನಿನಗೆ ನಮ್ಮ ನಮಸ್ಕಾರಗಳು. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನಮ್ಮ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಮಕ್ಕಳಿರ. ನೀನೇಗೆ ಕಾರಣಳಾದೆಯಮ್ಮ? ಹೌದು ಕಂದ,
ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನು ಕೇಳಿಕೊಂಡೆನು ಮಗನೇ. ಏನೆಂಬುದಾಗಿ ತಾಯಿ? ನನ್ನ ಮೊದಲನೆಯ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕೆಂತಲೂ, ಶಿವ. 2ನೇ ವರಕ್ಕೆ ಶ್ರೀರಾಮಚಂದ್ರನು 6 ಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನಡುಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ ಲಕ್ಷ್ಮಣ ಸೀತಾ ಎನ್ನುತ್ತಾ ಸ್ವರ್ಗಸ್ಥರಾದರು. ಮಕ್ಕಳಿರ ಸ್ವರ್ಗಸ್ಥರಾದರು. ಏನು ಏನಂದೆ? ಶ್ರೀರಾಮಚಂದ್ರನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕಂತಲೂ ಶ್ರೀರಾಮಚಂದ್ರನು ನಾರ್ಮುಡಿಯನ್ನುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದವಳು ಕೈಕೆಯೇ ಅಲ್ಲವೇ? ದಶರಥನ ಪತ್ನಿಯೇ? ಅನುಮಾನವೇ? ಭರತನ ತಾಯಿಯೇ? ನಿಸ್ಸಂದೇಹವಾಗಿ ಮಗನೇ. ಅಲ್ಲ ಅಲ್ಲ, ಅಯ್ಯೋ, ಮಾರಿಯುದರದಲ್ಲಿ ಮನುಜನುದ್ಭವಿಸಿದನೆ. ಭ್ರಷ್ಟ ನೀಚ ಕೈಕೆಯ ಈ ಗರ್ಭದಲ್ಲಿ ಭರತನ ಜನ್ಮವಾಯಿತೇ. ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧರಾದೆಯಮ್ಮ? ಛೇ ಛೇ, ಅಮ್ಮ ಎಂಬ ಶಬ್ದಕ್ಕೆ ನೀನು ಹರಳೆ. ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತ್ಯು ದೇಹವನ್ನು ಸ್ತಂಭವನ್ನಾಗಿ ನಿಲ್ಲಿಸಿ ಮಾತ್ಸರ್ಯ, ಹಸುವೆ, ಹಸನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ಸವತಿ ದ್ರೋಹ, ರಾಜದ್ರೋಹವೆಂಬ 4 ಕಾಲುಗಳಿರುವ ಸಿಂಹಾಸನವನ್ನು ನಿರ್ಮಿಸಿ ಭ್ರಾತೃದ್ರೋಹವೆಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನಸ್ಸು ಮಾಡಿದೆ ಏಕೆ ತಾಯಿ? ಮನಸ್ಸು ಮಾಡಿದೆ ಏಕೆ? ಛೀ, ಪಾಪಾತ್ಮಳೆ, ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರಿಗೆಲ್ಲರೂ ನಿನ್ನದೇ ದುರ್ಬುದ್ಧಿ ಪ್ರಾಪ್ತವಾಗುವುದು. ಆದ್ದರಿಂದ ನಿನ್ನನ್ನು ಈಗಲೇ ಕೊಂದು ನನ್ನ ಕ್ರೋಧವನ್ನು ಶಾಂತ ಮಾಡಿಕೊಳ್ಳುವೆನು. ಅಗ್ರಜ, ಮಾತೆಯ ಮಾನಿದನೆ
ಮಾತೃವಧೆ ಮಹಾಪಾಪಕರ. ಆದ್ದರಿಂದ ನಾವೀಗಲೇ ಶ್ರೀರಾಮಚಂದ್ರನನ್ನು ಕರೆತಂದು ಪಟ್ಟಾಭಿಷೇಕ ಮಾಡೋಣ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಪಾಪಿಷ್ಟಳಾದ ಈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುತ್ತು ತರುತ್ತಿದ್ದೆ. ನಡೆ, ಇಲ್ಲಿ ಒಂದು ಕ್ಷಣವೂ ನಿಲ್ಲುವುದು ಬೇಡ, ಹೋಗೋಣ. ಭರತ, ನಿಲ್ಲು ಕಂದ. ನನ್ನ ಮಾತನ್ನು ಕೇಳು ಮಗನೇ. ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ಈ ನಿನ್ನ ತಾಯಿಯ ಮನದಾಸೆಯನ್ನು ಈಡೇರಿಸು ಕಂದ. ಏನು? ನಾನು ಪಟ್ಟಾಭಿಷಕ್ತನಾಗಬೇಕೆ? ರಾಮನಿಲ್ಲದರ ಮನೆ ಅವಲಕ್ಷಣಮಿದಾಯ್ತೆ. ಮಾತೆ ಸೀತೆಯ ನಗಲಿ, ಮಾತೆ ಸೀತೆಯ ನಗಲಿ, ಭಾಗ್ಯ ರೈತರ ದೇವು ನಾವು. ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ. ಪಾಪಿ ಭರತನ ಪಾಗೆ ಬಾರದಾಯ್ತೆ. ರಾಮ 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 ರಾಮಚಂದ್ರ ರಾಘವ. ನರವರನಾದ ರಾಮಚಂದ್ರನನ್ನು ನಗರದಿಂದ ಆಚೆಗೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಮಾಡಬಾರದ ಕೃತ್ಯವನ್ನು ಮಾಡಿ ನಿಂತಿರುವ ನಿನ್ನ ಮುಖಾವಲೋಕನವೇ ಅಸಹ್ಯಕರ. ನಡೆ ಶತ್ರುಘ್ನ, ಹೋಗೋಣ. ಕುಮಾರ, ಭರತ, ಕಂದ. ರಾಘವ ಕಾನನ ಮಧ್ಯದೇ ರಾಮ
ಶತ್ರುಘ್ನ, ಅಗ್ರಜ. ಎಲ್ಲಿ ಹುಡುಕಿದರೂ ಶ್ರೀರಾಮಚಂದ್ರನ ದರ್ಶನವಾಗಲಿಲ್ಲ. ಅವನನ್ನು ಕಾಣದೆ ಅಯೋಧ್ಯೆಗೆ ಹಿಂತಿರುಗಲು ಮನಸ್ಸಾಗುತ್ತಿಲ್ಲ. ಹೇ ರಾಘವ, ನಿನ್ನನ್ನು ಕಾಣಬೇಕೆಂಬಿರುವ ನಮ್ಮ ಆಸೆಯನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ರಾಮ ಪರಂಧಾಮ ದಶರಥ ರಾಮ, ರಾಮ ಪರಂಧಾಮ ದಶರಥ ರಾಮ, ಬಸುರ ನಾಮ ಸದಾ ರಾಮ ನಾಮ. ಬಸುರ ನಾಮ ಸದಾ ರಾಮ ನಾಮ, ಶ್ರೀ ರಾಮ ಪರಮ ಪಾವನ ನಾಮ, ಶ್ರೀ ರಾಮ ಪರಮ ರಾಮ ಪರಂಧಾಮ. ಸೀತಾ, ಆರ್ಯಪುತ್ರ. ಲಕ್ಷ್ಮಣ, ಪರಮ ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಹೋಗೋಣ. ಹಾಗೆ ಹಾಗೆ ಆಗಲಿ ಅಣ್ಣ. ಸುರನರ ಸೇವಿತೆ ವರಗಂಗೆ ಅಂಬ, ಸುರನರ ಸೇವಿತೆ ವರಗಂಗೆ ಅಂಬ, ಪರಮ ಪಾವನೆ ಕರುಣಾಮರಂಗೆ.
ಬಯಸುವ ನಮಗೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ಸದಾಕಾಲ ಕಾಪಾಡುತ್ತಾಯಿ. ನಿಜ ಸೀತಾ, ನಿನ್ನ ಮಾತು ಸತ್ಯ. ಪರಮ ಪಾವನೆಯಾದ ಗಂಗಾ ಮಾತೆಯು ಸಮಸ್ತ ಜೀವರಾಶಿಗಳಿಗೂ ಅಮೃತ ವರ್ಷಿಣಿ. ಅದು ಗುಹರಾಜನು ಇತ್ತಲೇ ಬರುತ್ತಿರುವ ರಾಮ 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 ರಘುವಂಶ ಸೋಮ 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 ಕಾಮಿತಾರ್ಥ ವಿವಾಶಮ ಸುಂದರಾಂಗ ಕಾಮಿತಾರ್ಥ ವಿವಾಶಮ ಸುಂದರಾಂಗ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ರಾಮ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಪಾಪನಾಶಮಾಗಿ ಪಾಪನಾಶಮಾಗಿ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ಪ್ರಭು ರಾಮಚಂದ್ರ, ಇದೋ ನಿಮಗೆ ನಮಸ್ಕರಿಸುವೆನು. ಗುಹನೆ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವು ಕುಶಲವೇ? ರಾಮಚಂದ್ರ, ನಿನ್ನ ಅನುಗ್ರಹದಿಂದ ನಾನು ನನ್ನ ಕುಟುಂಬವು ಸಂತೋಷವಾಗಿರುವುದು. ಆದರೆ ನಿಮಗೊದಗಿರುವ 14 ವರ್ಷಗಳ ವನವಾಸದ ವಾರ್ತೆಯನ್ನು ಕೇಳಿ ನನ್ನ ಮನಸ್ಸಿಗೆ ಸಹಿಸಲಾರದಷ್ಟು ದುಃಖ ಉಂಟಾಗಿದೆ. ಆದ್ದರಿಂದ ನಿಮ್ಮ 14 ವರ್ಷದ ವನವಾಸವನ್ನು ನನ್ನ ಶೃಂಗಬೇರಿಪುರದಲ್ಲಿಯೇ ಕಳೆಯುತ್ತಾ ನಮ್ಮೆಲ್ಲರನ್ನೂ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುವೆನು. ಗುಹನೆ, ನಿನ್ನ ಪ್ರೀತಿಗೆ ನಾನು ಸೋತಿರುವೆನು. ಆದರೆ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವೆನಾದ್ದರಿಂದ 14 ವರ್ಷ ವನವಾಸ ಮುಗಿಯುವವರೆವಿಗೂ ಪುರ ಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನನಗೆ ಉಪಕಾರ ಮಾಡುವ ಹಾಗಿದ್ದರೆ ನಮ್ಮನ್ನು ಈ ಗಂಗಾ ನದಿಯಿಂದ ಆಚೆಗೆ ದಾಟಿಸು. ನಿನಗೆ ಪುಣ್ಯ ಬರುತ್ತದೆ. ರಾಮಚಂದ್ರ, ಭವಸಾಗರವನ್ನೇ ದಾಂಟಿಸಬಲ್ಲ ನೀವು ಈ ಸಣ್ಣ ನದಿಯೊಂದನ್ನು ದಾಂಟಿಸುವ ಸುಯೋಗ ನನಗಿದಗಿತ್ತಲ್ಲ. ನಾನೇ ಧನ್ಯನು. ಆದರೆ ತಾವು ಹಿಂದೆ ಮಿಥಿಲಾ ಪಟ್ಟಣಕ್ಕೆ ಸಾಗುವಾಗ ಸಣ್ಣ ಕಲ್ಲೊಂದು ತಮ್ಮ ಪಾದಕ್ಕೆ ತಾಗಿ ಹೆಣ್ಣಾಯಿತಂತೆ. ನನ್ನ ದೋಣಿಯಲ್ಲಾದರೂ ಹಲವಾರು ಕಲ್ಲುಗಳಿರುವು. ಅವುಗಳೇನಾದರೂ ತಮ್ಮ ಪಾದಕ್ಕೆ ಸೋಕಿ ಹೆಣ್ಣಾದರೆ ನನ್ನ ಗತಿಯೇನು ರಾಮಚಂದ್ರ? ಗುಹನೆ, ನಿನ್ನ ಮನಸ್ಸಿನ ಆಂತರ್ಯವನ್ನು ನಾನು ಗ್ರಹಿಸಿದನು. ನನ್ನ ಪಾದ ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಅಭಿಲಾಷೆ? ಹೌದು ರಾಮಚಂದ್ರ. ಹಾಗೆಯೇ ಆಗಲಿ. ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ಕ್ಷಣ ಕಾಲ ನಿಲ್ಲಿ. ಓಯ್!
ರಾಮ ಜನಕರ ಜನ ಜಾಮನ ಜನಕೀಯ ರಮಣನ ಜನಕರ ಜನ ಜಾಮಾತನ ಜನಕೀಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಜನಕರ ಜನ ಜಾಮಾತನ ಜನಕೀಯ ರಮಣನ ಜನಕೀಯ ರಮಣನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಜನಕರ ಜನ ಜಾಮಾತನ ಜನಕೀಯ ರಮಣನ ಜನಕೀಯ ರಮಣನ ಜನಕೀಯ ರಮಣನ ಸ್ವಾಮಿ ಕ್ಷಣಕಾಲ ನಿಲ್ಲಿ, ನಾವೇ ಇನ್ನು ಸಿದ್ಧಪಡಿಸಿ ಬರುವೆನು. ಹಾಗೆಯೇ ಆಗಲಿ. ಸ್ವಾಮಿ ಬನ್ನಿ, ಸ್ವಾಮಿ ಬನ್ನಿ, ನಾವೆಯೂ ಸಿದ್ಧವಾಗಿರುವುದು. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ಭವ ಸಮುದ್ರ ದಾಟಿಸುವ ಇವರನ್ನದಿ ದಾಟಿಸುವೆ, ಭವ ಸಮುದ್ರ ದಾಟಿಸುವ ಇವರಂ ನದಿ ದಾಟಿಸುವೆ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ದೇವ ದೇವ ನಿನ್ನಂ ತವ ಸಿರಿಯಂದದಿ ಪಾಲಿಸುವೆ, ದೇವ ದೇವ ನಿನ್ನಂ ತವ ಸಿರಿಯಂದದಿ ಪಾಲಿಸುವೆ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ ರಾಮ ರಾಮ. ಲಕ್ಷ್ಮಣ, ಅತ್ತ ನೋಡು, ಕೆಂಧೂಳಿ ಎದ್ದು ನಭೋ ಮಂಡಲವನ್ನು ಮುತ್ತಿರುವುದು. ತುರುಗಗಳ ಕುರಪಟದಿಂದ ಎದ್ದಿರುವ ಈ ಕೆಂಧೂಳನ್ನು ನೋಡಿದರೆ ಯಾರಾದರೂ ರಾಜಪುತ್ರರು ಬೇಟೆಗಾಗಿ ಬಂದಿರುವವರೋ? ಹೋಗಿ ನೋಡಿಕೊಂಡು ಬಾ. ಹಾಗೆ ಆಗಲಿ ಅಣ್ಣ.
ಅಣ್ಣ ಮತ್ತಾರು ಅಲ್ಲ, ದಾಯಾದಿ ಮಾಸ್ತರದಿಂದ ಭರತನೆಯ ಬರುತ್ತಿರುವನು. ನನಗೆ ಆಜ್ಞೆಯನ್ನು ಕೊಟ್ಟರೆ ಅವನನ್ನು ಅವನ ಪರಿವಾರವನ್ನು ಧ್ವಂಸ ಮಾಡಿ ಬಿಡುವನು. ಶಾಂತನಾಗು ಸಹೋದರ. ಭರತನ ಸೋದರ ಪ್ರೇಮವನ್ನು ನೀನರಿಯೇ. ಆತನು ನಾಶಕ್ಕಾಗಿ ಬರುತ್ತಿರುವನೋ ಅಥವಾ ಕ್ಷಮೆ ಯಾಚನೆಗಾಗಿ ಬರುತ್ತಿರುವವನೋ ತಿಳಿದು ನೋಡೋಣ. ಹಾಗೇ ಆಗಲಿ ಅಣ್ಣ. ಸೀತಾ ಮನೋನಾಥ ಶ್ರಿತ ಪಾರಿಜಾತ ಸೀತಾ ಮನೋನಾಥ ಶ್ರಿತ ಪಾರಿಜಾತ ಸೀತಾ ಮನೋನಾಥ ಶ್ರಿತ ಪಾರಿಜಾತ ಸೀತಾ ಮನೋನಾಥ ಶ್ರಿತ ಪಾರಿಜಾತ ಭೂತ ಸುನೀತ ರಘುವಂಶ ಖ್ಯಾತ ಭೂತ ಸುನೀತ ರಘುವಂಶ ಖ್ಯಾತ ಶ್ರೀ ರಾಮ ಪರಮ ಪಾವನ ನಾಮ ಶ್ರೀ ರಾಮ ಪರಮ ರಾಮ ಪರಂಧಾಮ ಅಣ್ಣ ಇದು ನಮಸ್ಕರಿಸುವೆವು ನಿನಗೆ. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಭರತ, ನೀನು ಮಾಮನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಲು ಆತುರವಾಗುತ್ತಿರುವುದು. ಈಗ ಹೇಳು, ಒಬ್ಬೊಬ್ಬರ ಯೋಗಕ್ಷೇಮವನ್ನೇ ಕೇಳುತ್ತೇನೆ. ಭರತ, ನಮಗೆ ಅಕಾರ ಉಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠನೆನಿಸಿಕೊಂಡ ಮುನಿ ವಸಿಷ್ಠರು ಕ್ಷೇಮವಾಗಿರುವರಿ. ಕ್ಷೇಮ ಅಣ್ಣ. ಸಚಿವರಲ್ಲೇ ಶ್ರೇಷ್ಠರೆನಿಸಿಕೊಂಡ ಮಂತ್ರಿ ಸುಮಂತ್ರರು ಕ್ಷೇಮವೇ? ಕ್ಷೇಮ ಅಣ್ಣ, ಕ್ಷೇಮ. ಪತಿಯ ಎದುರಿನಲ್ಲಿ ಒಂದು ಮಾತನ್ನು ಆಡದೆ ಕಣ್ಣೀರು ಸುರಿಸುತ್ತಾ ಮೌನವಾಗಿ ಕಳುಹಿಸಿಕೊಟ್ಟ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ದೇವಿಯವರು ಕ್ಷೇಮವೇ? ಕ್ಷೇಮವಾಗಿದ್ದಾರಣ್ಣ, ಕ್ಷೇಮವಾಗಿದ್ದಾರೆ. ನವ ಮಾಸಗಳು ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಕಳುಹಿಸಿ ಜೋಪಾನ ಮಾಡಿ ಕಳುಹಿಸಿಕೊಡಲಾರದ ಸಂಕಟದಲ್ಲಿ ಬೀಳ್ಕೊಟ್ಟ ನನ್ನ ತಾಯಿ ಕೌಸಲ್ಯ ದೇವಿಯವರು ಕ್ಷೇಮದಿಂದಿರುವರಿ? ಕ್ಷೇಮವಾಗಿದ್ದಾರಣ್ಣ. ಈ ರಾಮನಿಗೆ ಆ ರಾಮವಾಸವನ್ನು ಕಲ್ಪಿಸಿದ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾ ಮಾತೆಯವರು ಕ್ಷೇಮವೇ? ಅವರ ಕ್ಷೇಮಕ್ಕೇನು? ಈಗ ಹೇಳು ಭರತ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ವೀರರಾದ 4 ಪುತ್ರರನ್ನು ಪಡೆದದ್ದಲ್ಲದೆ ಕಟುವಾಂಗ ಎಂಬ ಹೆಸರಿನಿದ್ದಿದ್ದವನು ಪುಷ್ಪರಥ ಎಂಬ ಅನ್ವರ್ಥ ನಾಮವನ್ನು ಗಳಿಸಿ ಹಿಂದೆ ದೇವಾಸುರರ ಯುದ್ಧದಲ್ಲಿ ದಶ ದಿಕ್ಕುಗಳಿಂದಲೂ ಒಬ್ಬನೇ ರಥಿಕನಾಗಿ ಹೋರಾಡಿ ಜಯವನ್ನು ಗಳಿಸಿ ದೇವಾನು ದೇವತೆಗಳಿಂದ ದಶರಥ ದಶರಥ ಎಂಬ ಬಿರುದಾಂಕಿತವನ್ನು ಪಡೆದ ನಮ್ಮ ಜನಕನು ಕ್ಷೇಮವೇ? ಅಣ್ಣ, ಎಲ್ಲರ ಕ್ಷೇಮಕ್ಕೂ ಅದ್ಯವಾಯಿತಣ್ಣ, ಅದ್ಯವಾಯಿತು. ಅಂದರೆ ಭರತ, ಏನನ್ನು ಹೇಳುತ್ತಿರುವೆ? ಅಣ್ಣ, ನೀನು ವನವಾಸಕ್ಕೆ ಬಂದ ಕೂಡಲೇ ಜನಕನು ಪರಲೋಕವಾಸಿಯಾದನು. ಸ್ವಾಮಿ ಶಾಂತರಾಗಿ.
ಪರಲೋಕವಾಸಿಯಾದೀಯ. ನಿಮ್ಮ ಅಂತಿಮ ಕಾಲದಲ್ಲಿ ನಾವುಗಳು ನಿಮ್ಮ ಬಳಿಯಲ್ಲಿಲ್ಲದಂತಾಯಿತೆ ಜನಕ. ಸ್ವರ್ಗದಲ್ಲಿರುವ ನಿಮಗೆ ಇದು ಇಲ್ಲಿಂದಲೇ ವಂದಿಸುವೆವು. ಜನಕ, ನಮ್ಮ ಮಗಲಿಕೆಯ ದುಃಖವನ್ನು ತಾಳಲಾರದೆ ಕಡೆಗೂ ಪರಲೋಕವಾಸಿಯಾದೆಯ. ನಿಮ್ಮ ಅಂತಿಮ ಕಾಲದಲ್ಲಿ ನಿಮ್ಮ ಬಳಿಯಲ್ಲಿದ್ದು ಸೇವೆಯನ್ನು ಮಾಡುವ ಭಾಗ್ಯ ಈ ಪಾಪಿ ರಾಮನ ಹಣೆಯಲ್ಲಿ ಬರೆಯಲಿಲ್ಲ. ಭರತ, ನೀನೇ ಪುಣ್ಯಶಾಲಿಯಪ್ಪ. ಜನಕನ ಅಂತಿಮ ಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಅವರ ಸೇವೆಯನ್ನು ಮಾಡಿರುವೆ. ಅಣ್ಣ, ಆ ಪುಣ್ಯವು ನಮಗೂ ಸಹ ಲಭಿಸಲಿಲ್ಲ. ಜನಕನ ಮರಣ ಕಾಲದಲ್ಲಿ ನಾವು ಸಹ ಬಳಿಯಲಿರಲಿಲ್ಲ. ಏನು, ನೀವುಗಳು ಸಹ ಬಳಿಯಲ್ಲಿರಲಿಲ್ಲವೇ? ಇಲ್ಲ ಅಣ್ಣ. ಅಯ್ಯೋ, ನಾವೆಂತಹ ನಿರ್ಭಾಗ್ಯಶಾಲಿಗಳು. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ವೀರರಾದ 4 ಪುತ್ರರನ್ನು ಪಡೆದ ನಿನಗೆ ನಿನ್ನ ಅಂತಿಮ ಕಾಲದಲ್ಲಿ ನಿನ್ನ ಬಾಯಿಗೆ ಗಂಗೋದಕವನ್ನು ಬಿಡಲು ಯಾರೂ ಇರಲಿಲ್ಲವೇ? ಅಯ್ಯೋ ಜನಕ, ನಾವೆಂತಹ ನಿರ್ಭಾಗ್ಯಶಾಲಿಗಳು. ನಡೆದು ಹೋದದ್ದನ್ನು ಚಿಂತಿಸಿ ಫಲವಿಲ್ಲ. ಹೋಗುತ್ತಮ್ಮ ಭರತ. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ಮಾತೆಯವರ ಆಜ್ಞೆಯ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡಿಕೊಂಡಿರು. ಅಣ್ಣ, ಏನು ಹೇಳಿದಿರಿ? ನೀನಿರದ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರೆ. ಅಯೋಧ್ಯೆಗೆ ಬಂದು ಸಿಂಹಾಸನವೇರಿ ನಮಗಾನಂದವನ್ನುಂಟು ಮಾಡು ಬಾ ಅಣ್ಣ. ಭರತ, ಮಾತೆಯವರ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆಯೇ ನಾನು ಕರ್ತವ್ಯದಲ್ಲಿ ನಿರತನಾಗಿರುವೆನು. ನಿನ್ನ ಪಾಲಿಗೆ ಬಂದ ಸಿಂಹಾಸನವನ್ನು ನಾನು ಏರುವುದಾದರೆ ನಾನು ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ. ಅಗ್ರಜ, ನಾನಾಗಿಯೇ ಸಂತೋಷದಿಂದ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಹಾರಣದ ದೋಷವೆಲ್ಲಿಂದ ಬರುವುದಣ್ಣ? ಇಲ್ಲ ತಮ್ಮ ಭರತ, ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ ರಾಮಚಂದ್ರ, ನನ್ನದೊಂದು ಕೋರಿಕೆಯನ್ನು ನೆರವೇರಿಸಿಕೊಡುವೆಂದು ಬೇಡಿಕೊಳ್ಳುವೆನು. ಕೇಳು ತಮ್ಮ, ಅದೇನು ನಡೆಸಿಕೊಡುವೆನು. ಅಣ್ಣ, ನೀನಿರದ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರೆ. ಆದ್ದರಿಂದ ಪವಿತ್ರವಾದ ನಿನ್ನ ಪಾದುಕೆಗಳನ್ನು ನನಗೆ ಅನುಗ್ರಹಿಸಿಕೊಡು. ನಂದಿ ಗ್ರಾಮದಲ್ಲಿ ಅವುಗಳಿಗೆ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ನಾನು ರಾಜ್ಯವನ್ನು ಆಳುತ್ತೇನೆ. ನಿಮ್ಮ 14 ವರ್ಷದ ವನವಾಸವು ಮುಗಿದ ನಂತರ ಮರುದಿನವೇ ನನಗೆ ನಿಮ್ಮ ದರ್ಶನ ಭಾಗ್ಯವನ್ನು ಕೊಡದೇ ಹೋದರೆ ನಾನು ಅಗ್ನಿ ಪ್ರವೇಶವನ್ನು ಮಾಡುವೆ. ಈ ಮಾತು ನಿಮ್ಮ ಪಾದದಾಣೆಗೂ ಸತ್ಯ. ಹಾಗೆ ಆಗಲಿ ಭರತ, ನಿನ್ನಿಷ್ಟದಂತಾಗಲಿ. 14 ವರ್ಷ ವನವಾಸ ಮುಗಿದ ಮರುದಿನವೇ ನಿನಗೆ ದರ್ಶನವನ್ನು ನೀಡುತ್ತೇನೆ. ಅಲ್ಲಿಯವರೆಗೂ ತೆಗೆದುಕೋ ಈ ಪಾದುಕೆಗಳನ್ನ. ತನ್ನೊಡಲ ತಾಪವಂ ತಡೆದೆನು ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ರಾಮ ಪರಮ ಜಪ ತಪ ಪುಣ್ಯ ಪಾದಾರ್ಜನೆಯಂ ಗೈದ ಪರಮ ಜಪ ತಪ ಪುಣ್ಯ ಪಾದ
ತಿಳಿದಿಲ್ಲ ರಾಮ. ಕಾಡು ಮರವಂ ಕಡಿದು ಕಾಲ್ಗಳಿಂ ತುಳಿದು ಪಾಡುಪಡುತ್ತಿರ್ಪರೋ ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿಗೊದಗಿದ ಪುಣ್ಯ ಕೆಡೆಯುಂಟೆ ಜಗದೀ ಜಗದೀ ಪವನ ಪರಂಧಾಮ ಶ್ರೀರಾಮ ಪವನ ಪರಂಧಾಮ ಶ್ರೀರಾಮ ರಘುವಂಶ ಸೋಮ ನಿನ ಮಡಿಲ ನಾಮ ರಘುವಂಶ ಸೋಮ ನಿನ ಮಡಿಲ ನಾಮ ಭಕ್ತರ ಪಾಲಿಪ ಜನನಿಧಿ ಸೋಮ ಭಕ್ತರ ಪಾಲಿಪ ಜನನಿಧಿ ಸೋಮ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಸೀತಾರಾಮ ಸೀತಾರಾಮ ಪವನ ಪರಂಧಾಮ ಶ್ರೀರಾಮ 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 ಲಕ್ಷ್ಮಣ, ಈಗ ನೋಡಿದೀಯ ಭರತನ ಭ್ರಾತೃ ವಾತ್ಸಲ್ಯವನ್ನ. ಹುಡುಕಿ ಮಾತನಾಡಿದ್ದೆ ನನ್ನನ್ನು ಕ್ಷಮೆ ಯಾಚಿಸಣ್ಣ. ಸೀತಾ, ಆರ್ಯಪುತ್ರ, ಲಕ್ಷ್ಮಣ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪ್ರಜೆಗಳು ಪದೇ ಪದೇ ಬಂದು ನಮ್ಮನ್ನು ಕಾಡುವವರು. ಆದ್ದರಿಂದ ನಾವು ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಬೆಳೆಸೋಣ. ಹಾಗೆ ಹಾಗೆ ನಡೆಯಣ್ಣ.